ಹಲೋ ಭೋಜನ ಪ್ರಿಯರೇ, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬಿರಿಯಾನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ಸೊ ನಮ್ಮಮ್ಮ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡ್ತಾರೆ ಬಿರಿಯಾನಿನ. ಸೊ ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದಾರೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು 2 ಟೊಮೆಟೊ ಮತ್ತು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದಾರೆ. ಸೊ ಇದೆಲ್ಲ ಹಚ್ಚಿಟ್ಕೋಬೇಕು. ನಾವಿಲ್ಲಿ 1 kg ಚಿಕನಲ್ಲಿ ನಾವು ಬಿರಿಯಾನಿ ಮಾಡ್ತಿರೋದು. ಸೊ ನೀವು ಈ ಪೇಸ್ಟೆಲ್ಲ ನಮ್ಮ ಕೈಯಲ್ಲಿ ರೆಡಿ ಮಾಡೋಕ್ಕಾಗಲ್ಲ, ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ನೀವು ಬೇಕಾದರೆ ತೇಜು ಚಿಕನ್ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತಲ್ಲ, ಅದನ್ನು ನೀವು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ಸ್ವಲ್ಪ ಇಲ್ಲಿ ಆನಿಯನ್ನ ಕೂಡ ಆ್ಯಡ್ ಮಾಡ್ತಿದ್ದಾರೆ ಅದಕ್ಕೆ. ಅದು ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಒಂದು ಕುಕ್ಕರಲ್ಲಿ 3 ಟೀ ಸ್ಪೂನಷ್ಟು ಆಯಿಲ್ ಯೂಸ್ ಮಾಡಿದ್ದಾರೆ. ಸೊ ಸ್ವಲ್ಪ ಲೈಟಾಗಿ ಆಯಿಲ್ ಯೂಸ್ ಮಾಡಿ, ಯಾಕಂದರೆ ಸ್ವಲ್ಪ ಇಲ್ಲಿ ಗೀ ಕೂಡ ಆ್ಯಡ್ ಮಾಡಿದ್ದಾರೆ, ಅದಕ್ಕೆ ನಾವು ಲೈಟಾಗಿ ಆಯಿಲ್ನ ಯೂಸ್ ಮಾಡಿದ್ದಾರೆ. ನೀವು ಗೀ ಆಪ್ಷನಾಗಿ ಇಟ್ಕೋಬೋದು, ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೆಕ್ಸ್ಟು ಸ್ವಲ್ಪ ಬಿರಿಯಾನಿ ಸ್ಪೈಸಸ್ ಅಂದರೆ ಏಲಕ್ಕಿ ಅದೆಲ್ಲ ಅದೇ ನಾರ್ಮಲ್ ನೀವು ಅಂಗಡಿಯಲ್ಲಿ ಕೇಳಿದ್ರೂ ಕೂಡ ಸಿಗುತ್ತೆ. ನೀವು ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನೀವು ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ, ಅದು ನೀವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಮಾಡಿ ಚೆನ್ನಾಗಿ ಹುರ್ಕೊಳ್ಳಿ. ಸೊ ನೀವು ಅಂಗಡಿದು ಯೂಸ್ ಮಾಡೋದ್ರ ಬದಲು ಮನೆಯಲ್ಲೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಿದ್ದಾರೆ. ಟೇಸ್ಟ್ ಮತ್ತು ಕಲರ್ ಬರೋದಕ್ಕೋಸ್ಕರ ಅರಿಶಿನ ಯೂಸ್ ಮಾಡ್ತಿದ್ದಾರೆ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಾಗಿ ಇಟ್ಕೋಬೋದು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟ ಆಗ್ತಿದೆ ವಿಡಿಯೋ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಹಾಗೆ ಕಂಟಿನ್ಯೂ ಮಾಡಿ ವಾಚಿಂಗ್. ಸೊ ನೆಕ್ಸ್ಟು ಏನು ಮಾಡಬೇಕು, ಚಿಕನ್ನ ತೊಳೆದಿಟ್ಕೊಂಡಿರ್ತೀರಲ್ವ. ಸೊ ನಾವಿಲ್ಲಿ 1 kg ಚಿಕನ್ನ ತೊಗೊಂಡಿದ್ದೀವಿ. ಆ ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಅದು ನೀರು ಬಿಟ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ನೀವು ಅದನ್ನು ಫ್ರೈ ಮಾಡಬೇಕು, ಇಲ್ಲಾಂದರೆ ಹಸಿ ವಾಸನೆ ಇರುತ್ತಲ್ವ, ಸೊ ಟೇಸ್ಟ್ ಚೆನ್ನಾಗಿ ಬರೋಲ್ಲ, ಚಿಕನ್ ಕೂಡ ಬೆಂದಿರಲ್ಲ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ದಾದ ನಂತರ ಸೊಪ್ಪೆಲ್ಲ ಏನಿತ್ತಲ್ವ ಸ್ಟಾರ್ಟಿಂಗಲ್ಲಿ ತೋರಿಸಿದ್ರಲ್ವ, ಅದನ್ನು ನೀವು ಪೇಸ್ಟ್ ಕೂಡ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಹಾಕ್ತೀವಿ ಅಂದರೆ ಅದನ್ನು ಡೈರೆಕ್ಟಾಗಿ ಹಾಕ್ಬೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಡೈರೆಕ್ಟಾಗಿ ಹಾಕಿದ್ದಾರೆ ಮತ್ತು ಸ್ವಲ್ಪ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಹಾಕಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಆ ಸೊಪ್ಪೆಲ್ಲ ಒಂದೇ ಕಡೆ ಸೇರ್ಕೊಬಿಡುತ್ತೆ, ಆವಾಗ ಟೇಸ್ಟ್ ಒಂದೇ ಕಡೆ ಉಳ್ಕೊಬಿಡುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪಿದ್ದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ, ಅದಕ್ಕೋಸ್ಕರ. ಸೊ ನೋಡಿ ಇಲ್ಲಿ ಚಿಕನ್ ಬೆಂದಿದೆ ಆಲ್ರೆಡಿ, ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಬೆಂದಿದೆ. ಅದಾದ ನಂತರ ನೀವೇನು ಮಾಡಬೇಕಂದ್ರೆ ಇದಕ್ಕೆ ಬಿರಿಯಾನಿ ಪೌಡ್ರ್ ಅಥವಾ ಸ್ವಲ್ಪ ಖಾರ ಆ್ಯಡ್ ಮಾಡ್ಕೊಂಡಿದ್ದಾರೆ, ಯಾಕಂದರೆ ಸ್ಪೈಸ್ ಇರಲಿ ಅಂತ. ನೆಕ್ಸ್ಟು ಇಲ್ಲಿ ತೇಜು ಬಿರಿಯಾನಿ ಚಿಕನ್ ಬಿರಿಯಾನಿ ಬರುತ್ತಲ್ಲ, ಅದು ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. 1 ಪ್ಯಾಕೆಟ್ ಬಿರಿಯಾನಿ ಪೌಡರ್ನ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟು ಬಿರಿಯಾನಿ ಪೌಡ್ರು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಈ ಥರ ಕಲರ್ ಚೇಂಜ್ ಆಗಿದೆ. ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ನೋಡಿ ಅಲ್ಲಿ ನೀರು ಬಿಟ್ಕೊಂಡು ಸ್ವಲ್ಪ ಕುದೀತಾ ಇದೆ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಕ್ಕೆ ನಾವಿಲ್ಲಿ 2 ಲೀಟ್ರನ್ನ ನೀರು ಹಾಕ್ತಿದ್ದೀವಿ, ಯಾಕಂದರೆ ನಾವು 1 kg ರೈಸ್ನ ಆ್ಯಡ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ 2 ಲೀಟ್ರ್ ನೀರು. ಅದಾದ ನಂತರ ಸ್ವಲ್ಪ ಟೊಮ್ಯಾಟೊ ಮುಂಚೆನೇ ಹಚ್ಚಿಟ್ಕೊಂಡಿದ್ರು, ಅದನ್ನು ಸ್ವಲ್ಪ 1 ಟೊಮ್ಯಾಟೊನ ಹಾಕ್ಕೊತಿದ್ದಾರೆ. ಟೊಮ್ಯಾಟೊ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಹುಳಿ ಮತ್ತು ಸ್ಪೈಸು ಖಾರ ಎಲ್ಲ ಥರ ಟೇಸ್ಟ್ ಬೇಕಲ್ವ, ಅದಕ್ಕೆ ಅದನ್ನು ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ನೀವು ಅಕ್ಕಿ ತೊಳೆದಿಟ್ಕೊಂಡು ಹಾಕ್ಕೊಂಡಿದ್ದಾರೆ. ಇಲ್ಲಿ ನಾವು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿದ್ವಿ, ನೀವು ಬೇಕಾದರೆ ಯಾವ ರೀತಿ ಅಕ್ಕಿ ಕೂಡ ಮನೆ ಅಕ್ಕಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ಅದು ನಿಮ್ಮ ಪ್ರಿಯಾರಿಟಿ. ಸೊ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಸೋನಾ ಮಸೂರಿ ಅಕ್ಕಿ ಆ್ಯಡ್ ಮಾಡಿದರೆ. ನೆಕ್ಸ್ಟ್ ಈ ಥರ ಕುದಿ ಬಂದಮೇಲೆ ನೀವೇನು ಮಾಡಬೇಕಂದ್ರೆ ಕುಕ್ಕರ್ ಕ್ಯಾಪ್ ಹಾಕಿ ಅದ್ರ ನಂತರ ವಿಜಿಲ್ ಕೂಗಿಸ್ಬೇಕಾಗತ್ತೆ. ನಾವಿಲ್ಲಿ ಮುಂಚೆನೇ ಚಿಕನ್ ಬೆಂದಿರೋದ್ರಿಂದ 2 ವಿಜಿಲ್ ಕೂಗಿಸ್ತಾಯಿದ್ದೀವಿ, ಇಲ್ಲಾಂದರೆ ನೀವು ಸ್ವಲ್ಪ ಚಿಕನ್ ಬೆಂದಿಲ್ಲ ಅಂದರೆ 3 ಕೂಡ ಕೂಗಿಸಿ ಅದನ್ನು ತೆಗಿಬೋದು. ನೋಡಿ ಇವಾಗ ಸೂಪರಾಗಿರೋ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ನಾವು ಫಸ್ಟ್ ಟೈಮ್ ಮಾಡ್ತೀವಿ, ಬ್ಯಾಚುಲರ್ ನಾವು ಅಂದರೂ ಕೂಡ ನೀವು ಈ ಚಿಕನ್ ಬಿರಿಯಾನಿನ ಟ್ರೈ ಮಾಡ್ಬೋದು. ನೋಡಿ ಸೂಪರಾಗಿದೆ ಚಿಕನ್ ಬಿರಿಯಾನಿ.
ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮಮ್ಮ ಮಾಡೋ ಚಿಕನ್ ಬಿರಿಯಾನಿ. ಸೊ ನೀವು ಕೂಡ ಮಾಡಿ ಟ್ರೈ ಮಾಡಿ, ಯಾವ ರೀತಿ ಇತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ನೆಕ್ಸ್ಟು ಸರ್ವ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲಿರುತ್ತಲ್ವ, ಸೊ ಮಸಾಲೆ ಆಗುತ್ತೆ. ಸೊ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಸರ್ವ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನಮ್ಮ ಚಾನಲ್ಗೂ ಕೂಡ ಒಂದು ಸಪೋರ್ಟ್ ಮಾಡಿ, ನಮಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋ ಕೊನೆ ಮಾಡ್ತೀನಿ. ಥ್ಯಾಂಕ್ ಯು.